ಇಲಾಖೆಗಳ ಜೊತೆ ಸಭೆ ಬೆಂಗಳೂರಿನ ಶಕ್ತಿ ಭವನದಲ್ಲಿ ನಡೆಯುವಂತಹ ಸಭೆ ಹಲವು ಇಲಾಖೆಗಳ ಜೊತೆ ಮಹತ್ವದ ಚರ್ಚೆಯನ್ನ ನಡೆಸಲಿದ್ದಾರೆ. ಅನುದಾನದ ಕುರಿತಂತೆ ಹಲವಾರು ವಿಚಾರಗಳ ಬಗ್ಗೆ ಇವತ್ತು ಮಹತ್ವದ ಚರ್ಚೆಯನ್ನ ನಡೆಸಲಿದ್ದಾರೆ. ಸಮಾಜ ಕಲ್ಯಾಣ, ಸಣ್ಣ ಕೈಗಾರಿಕೆ, ಆರೋಗ್ಯ, ಶಿಕ್ಷಣ, ಆಹಾರ, ನಾಗರಿಕ ಸರಬರಾಜು ಇಲಾಖೆ, ಆದಾಯ ಕ್ರೋಢೀಕರಣ, ಖರ್ಚು ವೆಚ್ಚದ ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಎರಡನೇ ದಿನ 9 ಇಲಾಖೆಗಳ ಜೊತೆಗೆ ಈಗಾಗಲೇ ಸಿಎಂ ಬಜೆಟ್ ಪೂರ್ವಭಾವಿ ಸಭೆಯನ್ನ ನಡೆಸಿದ್ದಾರೆ. ಈಗಾಗಲೇ ಬಜೆಟ್ ಸಿದ್ಧತೆ ಹಿನ್ನೆಲೆಯಲ್ಲಿ ಇಲಾಖಾವಾರು ಪೂರ್ವಭಾವಿ ಸಭೆಯನ್ನ ಸಿಎಂ ಸಿದ್ದರಾಮಯ್ಯನವರು ಆರಂಭಿಸಿದ್ದು, ಶುಕ್ರವಾರ ವಿವಿಧ 9 ಇಲಾಖೆಗಳ ಸಚಿವರು, ಉನ್ನತ ಅಧಿಕಾರಿಗಳ ಜೊತೆಗೂ ಕೂಡ ಸಭೆಯನ್ನು ನಡೆಸಿದ್ರು. ಇವತ್ತು ಕೂಡ ಆ ಒಂದು ಸಭೆ ಮುಂದುವರಿಯುತ್ತೆ. ಯಾಕಂತ ಹೇಳಿದ್ರೆ ಬಜೆಟ್ ಅಲ್ಲಿ ಅನುದಾನ ತುಂಬಾ ಮ್ಯಾಟರ್ ಆಗುತ್ತೆ. ಜೊತೆಗೆ ಎಲ್ಲಾ ವರ್ಗದವರಿಗೂ ಕೂಡ ಸಮಾನವಾಗಿ ಹಂಚಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಬಜೆಟ್ ಮೀಟಿಂಗ್ ಅನ್ನ ಸಿಎಂ ಅವರು ನಡೆಸ್ತಾ ಇದ್ದಾರೆ. ನಿರಂತರವಾಗಿ ಆ ಮೀಟಿಂಗ್ ಅಲ್ಲಿ ಪಾಲ್ಗೊಂಡಿದ್ದಾರೆ. ನಿನ್ನೆ ಕೂಡ ಒಂದಷ್ಟು ಪೂರ್ವ ನಿಗದಿತ ಸಮಾರಂಭಗಳ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ ಇಲಾಖಾವಾರು ಸಭೆಯನ್ನ ಸಿಎಂ ಆರಂಭ ಮಾಡಿದ್ರು. ಮೊದಲಿಗೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ, ನಂತರ ವೈದ್ಯಕೀಯ ಶಿಕ್ಷಣ, ಯುವ ಸಬಲೀಕರಣ, ಕ್ರೀಡೆ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಮೂಲಸೌಕರ್ಯ ಇಲಾಖೆ, ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಇಲಾಖೆಯ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳ ಪೂರ್ವಭಾವಿ ಸಭೆಯನ್ನ ನಿನ್ನೆ ನಡೆಸಿದ್ರು. ಜೊತೆಗೆ ಇವತ್ತು ಸಮಾಜ ಕಲ್ಯಾಣ, ಸಣ್ಣ ಕೈಗಾರಿಕೆ, ಆರೋಗ್ಯ, ಶಿಕ್ಷಣ, ಆಹಾರ, ನಾಗರಿಕ ಸರಬರಾಜು ಇಲಾಖೆ, ಆದಾಯ ಕ್ರೋಢೀಕರಣ, ಖರ್ಚು ವೆಚ್ಚದ ಬಗ್ಗೆ ಇವತ್ತು ಸುದೀರ್ಘ ಚರ್ಚೆಯನ್ನ ನಡೆಸಲಿದ್ದಾರೆ. ಅಧಿಕಾರಿಗಳ ಜೊತೆಗೆ ಅನುದಾನದ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಇನ್ನೇನು 17ನೇ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಸಿದ್ದರಾಮಯ್ಯನವರು. ಇದು ಕೂಡ ದಾಖಲೆಯ ಬಜೆಟ್ ಆಗಿರುತ್ತೆ. ಸಿದ್ದರಾಮಯ್ಯನವರ ಕಡೆಯಿಂದ ಮಂಡನೆ ಮಾಡ್ತಾ ಇರುವಂತಹ ಬಜೆಟ್ ಇದಾಗಿತ್ತು. ಹಾಗಾಗಿ ಬಹಳಷ್ಟು ಇಲಾಖಾವಾರು ಸಚಿವರ ಜೊತೆಗೆ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆ ಸಭೆಯನ್ನ ಸಿಎಂ ಅವರು ಕೈಗೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಶಿವಕುಮಾರ್, ಅಧಿಕಾರಿಗಳ ಜೊತೆಗೆ ಅನುದಾನದ ಬಗ್ಗೆ ಜೊತೆ ಚರ್ಚೆ, ಅದರಲ್ಲೂ ಇಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ 17ನೇ ಬಜೆಟ್ ಅನ್ನ ಸಿದ್ದರಾಮಯ್ಯನವರು ಮಂಡನೆ ಮಾಡಲಿದ್ದಾರೆ. ಹಾಗಾಗಿ ಬಹಳಷ್ಟು ಮಹತ್ವದ ಬಜೆಟ್ ಇದಾಗಿರುತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಅಮೃತ, ಈಗಾಗಲೇ ಕಳೆದ 2 ದಿನಗಳಿಂದಲೂ ಕೂಡ ಮುಖ್ಯಮಂತ್ರಿಗಳು ಬಜೆಟ್ ಪೂರ್ವಭಾವಿ ಸಿದ್ಧತಾ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಹಲವು ಇಲಾಖೆಗಳ ಜೊತೆ ಈಗಾಗಲೇ ಸಭೆಯನ್ನ ಮಾಡಿದ್ದಾರೆ. ಇವತ್ತು ಶಿಕ್ಷಣ, ರೇಷ್ಮೆ, ಕೈಗಾರಿಕೆ, ಈ ಇಲಾಖೆಗಳ ಪಶುಸಂಗೋಪನೆ ಇಲಾಖೆಗಳ ಸಭೆಗಳನ್ನ ಇವತ್ತು ಮಾಡಲಿದ್ದಾರೆ. ಈಗಾಗಲೇ ಮಾರ್ಚ್ 6ರಂದು ಬಹುತೇಕವಾಗಿ ರಾಜ್ಯ ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ಸರ್ಕಾರ ಕೂಡ ಈಗಾಗಲೇ ನಿರ್ಧಾರವನ್ನ ತೆಗೆದುಕೊಂಡಿದೆ. ಹಾಗಾಗಿ ಈ ಬಾರಿಯ ಬಜೆಟ್ ನಲ್ಲಿ ಹೆಚ್ಚಿನ ಒಂದು ಅನುದಾನವನ್ನ ಸಂಗ್ರಹ ಮಾಡಬೇಕು, ಮತ್ತೆ ಗ್ಯಾರಂಟಿಗಳಿಗೆ ಅನುದಾನವನ್ನ ವಿನಿಯೋಗ ಮಾಡೋದ್ರ ಜೊತೆಗೆ ಅಭಿವೃದ್ಧಿಗೂ ಕೂಡ ಹೆಚ್ಚಿನ ಒತ್ತಡ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಉತ್ತಮವಾದಂತಹ ಬಜೆಟ್ ಅನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಈ ಸಭೆಯನ್ನ ಮಾಡ್ತಾ ಇದ್ದಾರೆ. ಇಲಾಖಾವಾರು ಸಭೆಗಳನ್ನ ನಡೆಸ್ತಾ ಇರೋದ್ರಿಂದ ಸಹಜವಾಗಿ ಯಾವ್ಯಾವ ಇಲಾಖೆಗಳಿಗೆ ಬಜೆಟ್ ನಲ್ಲಿ ಹೊಸ ಯೋಜನೆಗಳನ್ನ ಕೊಡ್ಬೇಕು, ಮತ್ತೆ ಯಾವ್ಯಾವ ಇಲಾಖೆಗಳಲ್ಲಿ ಹಣವನ್ನ ಸಂಗ್ರಹ ಮಾಡೋದಕ್ಕೆ ಅವಕಾಶಗಳಿದೆ, ಅಲ್ಲಿ ಆದಾಯ ಕ್ರೋಢೀಕರಣಕ್ಕೆ ನಾವು ಯಾವ ರೀತಿಯಾದಂತಹ ಒಂದು ರೂಪುರೇಷೆಗಳನ್ನ ಸಿದ್ಧಪಡಿಸ್ಕೋಬೇಕು ಅಂತೇಳಿ ಸಚಿವರು, ಸಂಬಂಧಪಟ್ಟಂತಹ ಇಲಾಖೆಗಳ ಸಚಿವರು ಮತ್ತೆ ಅಧಿಕಾರಿಗಳಿಂದ ಮಾಹಿತಿಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ 2.5 ವರ್ಷ ಪೂರ್ಣಗೊಳಿಸಿ 3ನೇ ವರ್ಷದ ಹತ್ತಿರಕ್ಕೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಗ್ಯಾರಂಟಿಗಳಿಗೆ ಹೆಚ್ಚಿನ ಅನುದಾನವನ್ನ ಕೊಡಲಾಗ್ತಾ ಇದೆ. ಶಾಸಕರಿಗೆ ಸರಿಯಾಗಿ ಅನುದಾನವನ್ನ ಕೊಡ್ತಾ ಇಲ್ಲ. ಅಭಿವೃದ್ಧಿ ಕಾರ್ಯಗಳು ಕೊರತೆ ಆಗ್ತಾ ಇದೆ. ಅಭಿವೃದ್ಧಿ ಕಾರ್ಯಗಳಿಗೆ ಇವತ್ತು ಸರ್ಕಾರದಲ್ಲಿ ಹಣ ಇಲ್ಲ. ಹಾಗಾಗಿ ಮೂಲಸೌಕರ್ಯಗಳಿಗೆ ಅನುದಾನವಿಲ್ಲ ಅನ್ನುವಂತ ಆರೋಪಗಳು ನಿರಂತರವಾಗಿ ಕೇಳಿ ಬರ್ತಾ ಇದೆ. ಈಗ ಮುಂದೆ ಕೇವಲ ಇನ್ನ 2 ವರ್ಷಗಳು ಇರೋದ್ರಿಂದ ಸಹಜವಾಗಿ 1 ವರ್ಷ ಮುಗಿದ ನಂತರ ಚುನಾವಣೆಗಳು ಮತ್ತೆ ಎದುರಾಗತ್ತೆ. ಹಾಗಾಗಿ ಜನರ ಮುಂದೆ ಹೋಗ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ಸರಿಯಾದಂತ ಬಜೆಟ್ ಅನ್ನ ಕೊಡದೆ ಹೋದ್ರೆ ಜನ ನಮ್ಮನ್ನ ನಮ್ಗೆ ಹಿನ್ನಡೆಯನ್ನು ಉಂಟು ಮಾಡಬಹುದು ಅನ್ನುವಂತ ಆತಂಕ ರಾಜ್ಯ ಸರ್ಕಾರ ಕೂಡ ಇದೆ. ಹಾಗಾಗಿ ಸಿದ್ದರಾಮಯ್ಯ ಅವರು 16 ಬಜೆಟ್ ಗಳನ್ನ ಈಗಾಗಲೇ ಮಂಡನೆ ಮಾಡಿ ಈಗ ದಾಖಲೆಯ 17ನೇ ಬಜೆಟ್ ಅನ್ನು ಮಂಡನೆ ಮಾಡೋದು ಕೊಟ್ಟಿದ್ದಾರೆ. ಹಾಗಾಗಿ ಉತ್ತಮವಾದಂತಹ ಬಜೆಟ್ ಈ ಬಾರಿ ನಾವು ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಸಿದ್ದರಾಮಯ್ಯ ಮಾಡ್ತಾರೆ. ಹಾಗಾಗಿ ನಿರಂತರವಾಗಿ ಕಳೆದ 3 ದಿನಗಳಿಂದಲೂ ಕೂಡ ಇಲಾಖಾವಾರು ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಅಮೃತ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ ತಮ್ಮೆಲ್ಲ ಮಾಹಿತಿಗಾಗಿ.